ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ದಾಳೆ. ಶ್ರೇಯಸ್ ಜೊತೆ ಆಟ ಆಡಕ್ ಹೋಗ್ಬೇಕಾ? ಇಲ್ಲ. ಮತ್ತೆ ಬೆಳಗ್ಗೆನೆ ಸಿಂಗಾರ ಮಾಡ್ಕೊಂಡು ಕೂತಿದ್ಯಾ? ನಾನು ಚೆನ್ನಾಗಿ ಕಾಣಿಸ್ತಿರ್ತೀರಾ? ಮುದ್ದು ನೀನು. ಮನೆ ಕೆಲಸ ಮಾಡಕ್ ಹೆಲ್ಪ್ ಮಾಡಲ್ವಾ ನನಗೆ? ಮನೆ ಕೆಲಸ ಮಾಡ್ಬೇಕಾ? ಓಕೆ. ಇವತ್ತು ಎಲ್ಲದಕ್ಕೂ ಓಕೆ ಅಂತಿದ್ದಾಳಲ್ಲ ನನ್ ಮುದ್ದು. ಗುಡ್ ಮಾರ್ನಿಂಗ್ ಸೀತಾಜಿ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಸರ್ ಒಂದು ನಿಮಿಷ. ಹಲೋ ಸೀತಾ, ನಿಮ್ ಮನೆದೇನೋ ಪ್ರಾಬ್ಲಮ್ ಆಗಿದೆಯಂತೆ. ಹಾಗಂತ ಲಾಯರು ನಿಮ್ಮ ಅಣ್ಣನ ಹತ್ರ ಹೇಳ್ತಾ ಇದ್ರು. ನಾನು ನಿನ್ನಷ್ಟು ಓದ್ಕೊಂಡಿಲ್ಲ ಅಲ್ಲ, ನನಗೆ ಅವ್ರ ಭಾಷೆ ಅರ್ಥ ಆಗಲ್ಲ. ಅದೇನು ಅಂತ ನೀನೇ ಸ್ವಲ್ಪ ಕೇಳ್ಕೊತೀಯಾ? ಇವತ್ತು 2ನೇ ಶನಿವಾರ, ನಿಂಗೆ ರಜಾ ಅಂತ ನಾನು ಲಾಯರ್ ಅಪ್ಪಂಗೆ ಹೇಳಿದ್ದೀನಿ. ಅವರು ನಿಮ್ಮ ಮನೆಗೆ ಬಂದ್ರು ಬರ್ಬೋದು. ಬಂದಿದ್ದಾರೆ ಅದಕ್ಕೆ. ಬಂದಿದ್ದಾರಾ? ಏನ್ ಫಾಸ್ಟ್ ಇದ್ದಾನೆ ಇವನು. ಈಗಷ್ಟೇ ಬಂದ್ರು. ಅದಕ್ಕೆ ನಾನು ಆಮೇಲೆ ಕಾಲ್ ಮಾಡ್ಲಾ? ಸರಿ ಸರಿ, ಅವ್ರ ಹತ್ರ ಮಾತಾಡು. ಸುದ್ದಿ ಹೇಳೋಷ್ಟರಲ್ಲಿ ಹಾಜರಾಗ್ಬಿಟ್ಟಿದ್ದಾನಲ್ರಿ ಅವನು. ಹೇಗೋ ನಾನು ಹೇಳಿಲ್ಲ ಅಂತ ಆಗ್ಬಾರ್ದು. ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ಅವನುಂಟು ಅವಳುಂಟು. ಸೀತಾ ಏನಂದ್ಲು? ಮಾತಾಡಿ ಫೋನ್ ಮಾಡ್ತೀನಿ ಅಂದ್ಲು. ಸದ್ಯ ಅವನು ನಮ್ಮ ಮನೆಯಿಂದ ಆಚೆ ದಬ್ಲಿಲ್ವಲ್ಲ, ಇಲ್ಲ ಅಂದ್ರೆ ನನ್ನ ತಲೆ ತಿಂತಿದ್ದ ಮಾರಾಯ. ಹಾಳು ಸೊಳ್ಳೆ. ಹಂಗೆ ಆಯಿಂಟ್ಮೆಂಟ್ ತಗೊಂಬಾ. ಯಾರ ಮನೆಯಿಂದ ಇಸ್ಕೊಂಡ್ ಬರ್ಲಿ? ಕೂತ್ಕೊಳ್ಳಿ. ಇದೇನು ಸ್ಟೇಡಿಯಂ ಖಾಲಿ ಹೊಡಿತಾ ಇದೆ, ಯಾವ ಬ್ಯಾಟ್ಸ್ಮನ್ಗಳು ಕಾಣ್ತಿಲ್ವಲ್ಲ? ಅಯ್ಯೋ ಪಾಪ, ರಾಮ ಬಂದ ಮೇಲಾದ್ರೂ ಎಲ್ಲರೂ ಒಟ್ಟಿಗೆ ಕೂತು ಊಟ ತಿಂಡಿ ಮಾಡ್ತೀವಿ ಅಂತ ನಮ್ಮಪ್ಪ ದಶರಥ ಮಹಾರಾಜ ಕಂಡ ಕನಸು ಇಷ್ಟು ಬೇಗ ಎಕ್ಸ್ಪೈರಿ ಆಗೋಯ್ತಾ? ಸಾಧನ, ನಿಮ್ಮ ಭಾವ ತಿಂಡಿ ಆದ್ಮೇಲೆ ಹೇಳು, ನಾ ಬರ್ತೀನಿ. ಸರಿ ಅಕ್ಕ. ಸಿದ್ದಯ್ಯ, ಯಾರೇನೇ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿದ್ರು ಕೊನೆಗೆ ನಮಗೆ ಸಾಥ್ ಕೊಡೋದು ನಮ್ಮ ಹೊಟ್ಟೆ ಮಾತ್ರ. ನನಗಾದ್ರೂ ಬಡಿಸಿ 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 ಬಡಿಸಿ. ನನ್ನ ಮಾತು ಯಾರು ಕೇಳಿಸ್ಕೊಳ್ಳದೆ ಇದ್ರೆ ಅಷ್ಟೇ ಸಾಕಪ್ಪ ಈ ಮನೆಯಲ್ಲಿ. ಬಡಿಸಿ. ನಯಾ ಪೈಸದ ಲಾಯಕ್ಕಿಲ್ಲ, ಮಾತು ಮಾತ್ರ ಬಂಡಿ ಗಟ್ಲೆ ಕೊಂಕು. ಬಿಡಿ, ನಾನು ಬಡಿಸ್ತೀನಿ. ಇಲ್ಲಮ್ಮ, ನಾನೇ ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ, ತಿಂಡಿ ಮಾಡಿ. ಪರವಾಗಿಲ್ಲ, ಆಗ್ಲಿ ಆಗ್ಲಿ. ರಾಮನು ಕಾಣ್ತಿಲ್ವಲ್ಲ, ಎಲ್ಲಿ? ಚಿಕ್ಕಯ್ಯ ಬೆಳಿಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ. ಓ, ಬ್ಯಾಟ್ಸ್ಮನ್ ನಾಪತ್ತೆ. ಅಕ್ಕ, ರಾಮ ಎಲ್ಲೂ ಕಾಣ್ತಿಲ್ವಂತೆ, ನೀವೇನಾದ್ರೂ ನೋಡಿದ್ರಾ? ರಾಮ ಮನೇಲಿ ಕಾಣ್ತಿಲ್ವಾ? ಅಂದ್ರೆ ನಿಜವಾಗ್ಲೂ ಅವನು ವಾಪಸ್ ಮಲೇಷ್ಯಾಗೆ ಹೋಗ್ಬಿಟ್ನಾ? ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋ ಅನ್ಸುತ್ತೆ ಅಲ್ವಾ? ಅವ್ರಿಗಿಂತ ನಾನೇ ಫಾಸ್ಟ್ ಇದ್ದೀನಿ. ಏನೋ ಪ್ರಾಬ್ಲಮ್ ಅಂದ್ರಲ್ಲ. ಪುಟ, ಅಂಕಲ್ಗೆ ನೀರು ತಗೊಂಬರ್ತೀಯಾ? ಹೋಗು. ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಸರ್? ತಗೊಳ್ಳಿ. ಸಿಹಿ ಹೀಗ ಮಾಡೋದು? ಸಾರಿ ಸರ್. ಹೋಗ್ಲಿ ಬಿಡಿ ಸೀತಾಜಿ, ಮಕ್ಕಳಂದ್ರೆ ಹೀಗೆ ಅಲ್ವಾ? ಹೋಗು, ನೀರು ತಗೊಂಬಾ. ನಾನು ಹೋಗಲ್ಲ. ಸಿಹಿ, ಹೋಗ್ಲಿ ಬಿಡಿ ಸೀತಾಜಿ. ಈಗ ಪ್ರಾಬ್ಲಮ್ ಏನು ಅಂದರೆ, ಈ ಮನೆ ಸಾಲನ ತೀರ್ಸಕ್ಕಾಗದೆ ಹೋದರೆ
ಬ್ಯಾಂಕ್ನವರು ನಿಮ್ಮ ಮನೇನ ಜಪ್ತಿ ಮಾಡ್ಬೋದು ಅಂತ ಈ ಪೇಪರ್ಸ್ ಮೇಲೆ ನೀವೇ ಸೈನ್ ಮಾಡಿದ್ದೀರಾ. ಸರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಸೈನ್ ಹಾಕಕ್ಕೆ ಹೇಳಿದ್ರು ನಾನು ಹಾಕ್ದೆ ಅಷ್ಟೇ. ನೋಡಿ ನಿಮ್ಮ ಇನ್ನೋಸೆನ್ಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ನೀವು ಇದೊಂದು ಸೈನ್ ಮಾಡದೆ ಹೋಗಿದ್ದಿದ್ರೆ ನಾನು ಫೈಟ್ ಮಾಡ್ಬೋದಿತ್ತು. ಡೋಂಟ್ ವರಿ ಸೀತಾಜಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಿಮಗೋಸ್ಕರ ನಾನಿದ್ದೀನಿ. ಪ್ಲೀಸ್ ಸರ್, ಹೇಗಾದರೂ ಮಾಡಿ ಉಳಿಸ್ಕೊಡಿ. ಎಸ್ ಅಫ್ಕೋರ್ಸ್. ನೀವೊಂಚೂರು ಸಹಕಾರ ಕೊಟ್ಟರೆ ನಾನು ಎಲ್ಲನೂ ಬೇಗ ಮೂವ್ ಮಾಡ್ಬೋದು. ಸಿಹಿ, ನಾನು ನೀರು ತಗೊಂಬ ಅಂತ ಹೇಳ್ದೆ ತಾನೆ, ಹೋಗೋ. ಸೀತಾಜಿ, ನನಗೆ ನೀರು ಬೇಡ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನೀವು ಟೀ ಮಾಡೋದು, ನಾನು ಕುಡಿಯೋದು ಎಲ್ಲ ಇದ್ದಿದ್ದೆ. ಆ್ಯಕ್ಚುಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಿಮ್ಮ ಕೆಲಸಕ್ಕೆ ಮೊದಲನೇ ಆದ್ಯತೆ, ಹಾಗಾಗಿ ಬಂದೆ. ಸೀತಾಜಿ, ನಾನು ಹೋಗ್ಬರ್ತೀನಿ. ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ತುಂಬ ಕೆಟ್ಟ ಬುದ್ಧಿ ಕಲ್ತಿದ್ಯಾ ನೀನು. ನನಗೆ ಅವ್ರಂದ್ರೆ ಇಷ್ಟ ಇಲ್ಲ. ಅವ್ರನ್ನ ಬರಬೇಡ ಅಂತ ಹೇಳು. ಅವ್ರು ಯಾಕೆ ನಮ್ಮ ಮನೆಗೆ ಬರಬೇಕು? ಇವ್ರು ಅಲ್ದಿದ್ರೆ ಇನ್ಯಾರು ನಮ್ಮ ಮನೇನ ಉಳಿಸ್ಕೊಡೋಕೆ ಸಾಧ್ಯ ಅಂತ ಸಿಹಿಗೆ ಹೇಗೆ ಹೇಳಲಿ? ಏನಪ್ಪ ಇಷ್ಟು ದಿನಕ್ಕೆ ಇವತ್ತು ಗೊತ್ತೈತೇನಪ್ಪ ನಿನಗೆ ಸೀತನ ಮನೆ ದಾರಿ? ಪಾಪ ಒಬ್ಳೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ಜೊತೆಗೆ ಸಹಾಯ ಮಾಡೋದಲ್ವಾ? ಅದೇ ನನ್ನ ಉದ್ದೇಶ. ಉದ್ದೇಶನ? ಅದು ನಿನ್ನ ಕರ್ತವ್ಯ. ಕುಟುಂಬದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ದೂರನೇ ಉಳ್ಕೊಂಬಿಟ್ರೆ ಹೇಗಪ್ಪ? ಸರ್, ಮೋಸ್ಟ್ಲಿ ನೀವು ನನ್ನನ್ನು ಬೈತಾ ಇಲ್ಲಪ್ಪ, ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅಂದ್ಕೊಂಡಿರೋ ವ್ಯಕ್ತಿ ನಾನಲ್ಲ ಅನ್ಸುತ್ತೆ. ನೀನು ಸೀತಾ ಮನೆಗೆ ತಾನೇ ಬಂದಿರೋದು? ಹೌದು, ಆದರೆ ನಿಂತ್ಕೋ ಸಿಹಿ, ನಾನು ಆಮೇಲೆ ಕೇಳ್ತಿದ್ದೀನಿ, ಯಾರಿಗೂ ವೇಟ್ ಮಾಡ್ತೀನಿ. ನೋಡಿದೇನಮ್ಮ, ಅಣ್ಣ ಅನ್ನಿಸ್ಕೊಂಡವನು ಇಷ್ಟು ವರ್ಷ ಆದಮೇಲೆ ಬರ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕೆ ಯಾರಾದರೂ ಒಬ್ರು ಇರಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಣ್ಣ ಅನ್ನಿಸ್ಕೊಂಡವನಿಗೆ ತಂಗಿ ನೋಡ್ಕೊಳ್ಳೋದು ಜವಾಬ್ದಾರಿ ತಾನೆ? ಏನೋ ಅಣ್ಣನ? ಅಪ್ಪ, ಇವರು ಲಾಯರ್, ಮನೆ ವಿಷಯವಾಗಿ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ರುದ್ರಪ್ರತಾಪ್ ಅಂತ. ಅಯ್ಯೋ ಸಾರಿ, ನಿಮ್ಮ ನೋಡ್ಬಿಟ್ಟು ನಮ್ಮ ಸೀತನ ಅಣ್ಣ ಅನ್ಕೊಂಡ್ಬಿಟ್ಟೆ. ಅಣ್ಣ ಅಲ್ಲ. ಇರ್ಲಿ, ಲಾಯರ್ ಅಂದ್ರು ಮನೆಯವರಿದ್ದ ಹಾಗೇನೆ ಅಣ್ಣನ ಸಮಾನ ಆಗತ್ತೆ. ತುಂಬಾ ಖುಷಿ ಆಯ್ತಪ್ಪ ನೀವು ನಮ್ಮ ಸೀತಂಗೋಸ್ಕರ ಮುಂದೆ ಬಂದಿರೋದು. ಶಾಂತ, ಶಾಂತ, ಬಾರ ಇಲ್ಲಿ, ಬಾ ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಲಾಯರು ಕಣೆ, ಲಾಯರು. ನಮಸ್ಕಾರಪ್ಪ. ರುದ್ರಪ್ರಕಾಂಡ ಅಂತ. ಪ್ರತಾಪ್, ರುದ್ರ ಪ್ರತಾಪ್, RP ಅಂತ ಕರೀರಿ ಸಾಕು. ನಮ್ಮ ಸೀತಂಗೆ ಸಹಾಯ ಮಾಡೋ ಲಾಯರು. ತುಂಬ ಸಂತೋಷ ಅಪ್ಪ. ಏನಾದರೂ ಮಾಡಿ ನಮ್ಮ ಸೀತನ ಈ ಕಷ್ಟದಿಂದ ಪಾರು ಮಾಡಪ್ಪ. ಸೀತಾಜಿ, ಏನೇ ಇದ್ರೂ ನನಗೆ ಕಾಲ್ ಮಾಡಿ, ನಾನಿದ್ದೀನಿ.
ಆ ದೇವ್ರ ಹತ್ರ ಬೇಡ್ಕೊಂಡಿದ್ದು ಇವಾಗ ನಡೀತಾ ಇದೆ. ಹಲೋ ಮಗ, ಪ್ಲಾನ್ ಏನು ಚೇಂಜಸ್ ಇಲ್ಲ ತಾನೆ? ಇಲ್ಲ ಅಂತ ಹೇಳದ್ನಲ್ಲೋ. ಇಲ್ಲಪ್ಪ, ಸೇಫ್ಟಿಗೆ ಇನ್ನೊಂದ್ಸಲ ಕೇಳ್ಕೊಂತಿದ್ದೀನಿ. ಹೆಲಿಕಾಪ್ಟರ್ ರೆಡಿ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೀನು ಹೇಳಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ಆದ್ರೆ ಅವ್ರಿಗೆ ಏನ್ ಹೇಳಿ ಒಪ್ಪಿಸ್ತಾ ಇದೆಯಾ? ಅದೇ ನಾವು ಮಾತಾಡ್ಕೊಂಡಂಗೆ ಬಾಸ್ ಡೆಲ್ಲಿಲಿದ್ದಾರೆ, ಅರ್ಜೆಂಟಾಗಿ ಕರೆಸ್ಕೊಂತಿದ್ದಾರೆ ಅಂತ ತಾನೆ? ಇನ್ನೇನು ಹೇಳಿ, ಒಂದು ಸುಳ್ಳು ಯಾವತ್ತೂ ಒಂದು ಸುಳ್ಳಿಗೆ ನಿಲ್ಲಲ್ಲ ಅಂತಾರಲ್ಲ, ಅದೇ ಇದು. ನಿಜಾನೇ ಹೇಳ್ಬಿಡು ಹೋಗ್ಲಿ. ಏಯ್, ತಲೆಗೆಟ್ಟಿದ್ಯಾ? ಅವ್ರು ನನ್ನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ಮಾತಾಡಿಸ್ತಾರೋ ಇಲ್ವೋ ಏನೋ. ಪಾಪ ನನ್ನ ಪುಟ್ ಫ್ರೆಂಡ್ಸಿ ದಿನ ಬೆಳಿಗ್ಗೆ ಆಫೀಸ್ಗೆ ಡಬ್ಬಿ ರೆಡಿ ಮಾಡಿ ಕಳಿಸ್ತಿದ್ದಾಳ್ ಕಣೋ. ಅವಳಿಗೆ ನಾನು ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಅವಳು ಈ ರೀತಿ ಮಾಡ್ತಿದ್ದಾಳ್ ಕಣೋ. ಚಪಾತಿ ಮಾಡ್ಬೇಕಾದಲ್ಲ ಹೆಲಿಕಾಪ್ಟರ್ದೇ ಧ್ಯಾನ ಮಾಡ್ತಿರ್ತಾಳೋ ಏನೋ. ಎಷ್ಟು ಇನ್ನೋಸೆಂಟ್ ಅಲ್ವಾ? ಇದೆಲ್ಲ ಗೊತ್ತಿದ್ಮೇಲೂ ನಾನು ಸುಮ್ಮನಿದ್ರೆ ನನ್ನನ್ನು ನಾನೇ ಕ್ಷಮಿಸಲ್ಲ. ಮಗ, ಎಲ್ಲ ರೆಡಿ ಮಾಡಿಟ್ಟಿರೋ, ನಾನು ಕರ್ಕೊಂಡು ಬರ್ತೀನಿ. ಸರಿ, ಬಾಯ್. ಮಗ, ಒಂದು ನಿಮಿಷ. ಹಾ, ಥ್ಯಾಂಕ್ಸ್. ಹಂಗೆ ಇದನ್ನೆಲ್ಲ ಮಾಡ್ತಿದ್ದೀನಲ್ಲ, ಅದಕ್ಕೊಂದು ಫೀಸ್ ಕೊಟ್ಬಿಡಪ್ಪ. ಹೇಯ್, ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್. ಇಡೋ ಫೋನು. ಓಕೆ. ಲಾಯರ್ ರುದ್ರಪ್ರತಾಪ್ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಸಿಹಿ, ನಾನು ಆಗ್ಲಿಂದ ಕೇಳ್ತಾ ಇದೀನಿ ಯಾಕೆ ಇಷ್ಟೊಂದು ರೆಡಿ ಆಗಿದ್ಯಾ ಅಂತ. ನೀನ್ ಬಾಯೇ ಬಿಡ್ತಿಲ್ಲ. ಸರ್ಪ್ರೈಸ್. ನನ್ನ ಹತ್ರ ಹೇಳಲ್ವಾ ಸರ್ಪ್ರೈಸು? ಆಟ ಆಡಕ್ ಹೋಗ್ತಿದ್ಯಾ ನೀನು? ಫ್ರೆಂಡ್ಸ್ ಅಪ್ಪ ಅಮ್ಮ ಯಾರಾದ್ರೂ ಬರ್ತಾ ಇದ್ದಾರಾ? ಹೇಳು, ಮನೆ ಸ್ವಲ್ಪ ಕ್ಲೀನ್ ಮಾಡ್ಬಿಡ್ತೀನಿ. ಇಲ್ಲ. ಮತ್ತೆ ಅತಿ ಆಯ್ತು ಕಣೆ ನಿಂದು. ನಾನು ಯಾಕೋ ಆಚೆ ಬಂದೆ, ಯಾಕೆ ಅಂತಾನೆ ಮರ್ತೋಯ್ತಲ್ಲ ನನಗೆ. ಸೀತಮ್ಮ, ನೀನ್ ಬರ್ತಾ ಬರ್ತಾ ಮೂರ್ತಿ ತಾತ ತರಾನೇ ಆಗ್ತಿದ್ಯಾ? ಸೀತನ್ನ ಸಿಹಿನ ಕರಿಯಕ್ಕೆ ಹೇಳಿದ್ದೆ, ಕರೆದ್ರು ಅಲ್ವಾ ಮರವಿನ ಮಹಾರಾಯ. ಓ ಸಿಹಿ ಪುಟ್ಟ, ನಮ್ಮನೆಗೆ ಬರಕ್ಕೆ ಹಿಂಗೆ ರೆಡಿ ಆಗ್ಬಿಟ್ಟಿದ್ಯಾ? ಸರಿ ಬಾ, ಬೇಗ ಬಾ ಸೀತಾ. ಸರಿ ಅಮ್ಮ, ಬಾ, ಅಜ್ಜಿ ಕರೀತಾ ಇದ್ದಾರೆ. ಹಾಯ್. ಹೇಗೋಯ್ದ್ಯಾ? ಸೂಪರ್. ಹಾಯ್. ಹಾಯ್. ನಮ್ ಸೀತಮ್ಮ ಬೆಳಗಿಂದ ಕೇಳ್ತಿದ್ಲು, ಯಾರಿಗೋಸ್ಕರ ರೆಡಿ ಆಗಿದ್ಯಾ, ಯಾರಿಗೋಸ್ಕರ ರೆಡಿ ಆಗಿದ್ಯಾ ಅಂತ. ಈಗ ಗೊತ್ತಾಯ್ತಾ? ನಾನು ನನ್ನ ಮೂಳ್ಗೋನಾಗೆ ಫ್ರೆಂಡ್ಗೋಸ್ಕರ ಕಾಯ್ತಿದ್ದು. ಇವಳೇನ ನಮಗೆ ಬರಕ್ಕೆ ಹೇಳಿದ್ದು? ಚಿಚೆ, ಇಲ್ಲ, ನಾನೇ ಬಂದೆ. ಸಿಹಿ, ಇದೆಲ್ಲ ನಿಂದೆ ಕೆಲಸ ತಾನೆ? ಗದರ್ಬೇಡಿ ಪಾಪ. ನನಗೋಸ್ಕರ ನನ್ನ ಫ್ರೆಂಡ್ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾಳೆ. ನನಗೋಸ್ಕರ ಕಾಯ್ತಿದ್ದೇನೋ? ಬೇಗ ಎದ್ದು ರೆಡಿ ಆದೆ. ನೀನು? ನಾನು ಎದ್ದಿದ್ದೆ ನಿನ್ನ ನೋಡ್ಬೇಕು ಅಂತ. ಸೂಪರ್ ಫ್ರೆಂಡ್ ನೀನು. ನೀನ್ ನನ್ಕಿಂತ ಸೂಪರ್. ಅಲ್ಲ, ನೀನ್ ಸೂಪರು. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ನೀನು ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತೀಯ, ಅದಕ್ಕೆ. ಒಬ್ನೇ ಬಂದಿದ್ಯಲ್ವಾ ಹೆಲಿಕಾಪ್ಟರ್ ಅಲ್ಲಿ. ಸಿಹಿ, ಆಗ್ಲೇ ಕರೆದ್ರು ಇನ್ನೂ ಇಲ್ಲೇ ಇದ್ದೀರಾ? ಓ ಬಾಪ್ಪ, ಬಾ. ನಮಸ್ಕಾರ ಅಮ್ಮ. ನಮಸ್ಕಾರ ತಾತ. ಓ ನೀನು ಶಾಂತ, ನಾನು ಯಾವಾಗಲೂ ಮರೀತೀನಿ ಅಂತ ಆಡ್ಕೊತಿರ್ತೀಯಲ್ಲ, ಇವ್ರು ಯಾರು ಅಂತ ನನಗೆ ಗೊತ್ತಾಗೋಯ್ತು. ಯಾರು ಹೇಳಿ?
ಅದೇ ಕಣಮ್ಮ, ಮೊನ್ನೆ ನಮ್ಮ ಮನೆಗೆ ಬಂದಿದ್ದಾರಲ್ಲ ಅವರು. ಕರೆಕ್ಟಾಗಿ ಸಮಯಕ್ಕೆ ಬಂದಿದ್ದೀರಾ. ಇವತ್ತು ನಮ್ಮ ಮನೆ ವಾಷಿಂಗ್ ಮಿಷಿನ್ಗೆ ಪೂಜೆ ಮಾಡಬೇಕು ಅಂತಿದ್ವಿ. ಡೆಲಿವರಿ ಕೊಟ್ಟವರು ಪೂಜೆ ಸಮಯಕ್ಕೆ ಬಂದಿದ್ದೀರಾ ಅಂದರೆ ಇದು ನಮಗೊಂದು ಯೋಗನೇ ಸರಿ. ಇನ್ಸ್ಟಾಲ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಕ್ಕೆ ಬಂದ್ರಾ? ಸಾರಿ ಕಣಪ್ಪ, ಅವ್ರು ಯಾವಾಗಲೂ ಹೀಗೇನೆ. ಯಾಕೆ? ಇವರು ವಾಷಿಂಗ್ ಮಿಷಿನ್ ಅವರಲ್ವಾ? ತಾತ, ಇವ್ರು ನನ್ನ ಫ್ರೆಂಡ್ ರಾಮ್. ಸೀತಮ್ಮನ ಆಫೀಸ್ ಎಲ್ಲ ಕೆಲಸ ಮಾಡೋದು. ಅವತ್ತು ನಾವು ಸಾಂಗ್ ಎಲ್ಲ ಹಾಡ್ವಲ್ಲ. ಸಾರಿ ಕಣಪ್ಪ, ವೈಯರು ಸ್ವಲ್ಪ ಕ್ರಾಸ್ ಕನೆಕ್ಷನ್ ಆಗೋಯ್ತು. ಪರವಾಗಿಲ್ಲ ಬಿಡಿ. ನಮ್ಮ ಮನೆಗೆ ಬಾಪ, ಪೂಜೆ ಇದೆ. ಓ, ಏನು ವಿಶೇಷ? ವಾಷಿಂಗ್ ಮಿಷಿನ್ ಪೂಜೆ. ಬಾ ಫ್ರೆಂಡ್, ಹೋಗೋಣ. ಬಾ ಸೀತಾ. ಕರೀತಾ ಇದಾರಲ್ಲ, ಬನ್ನಿ. ಓಕೆ. ರಾಜನಿಗೆ ಸೇವಕನ ಕಡೆಯಿಂದಾಗಲಿ, ಮಂತ್ರಿಯ ಕಡೆಯಿಂದಾಗಲಿ, ಪಟ್ಟಣಿಗರ ಕಡೆಯಿಂದಾಗಲಿ, ಮತ್ತೊಬ್ಬ ರಾಜನ ಕಡೆಯಿಂದಾಗಲಿ ಅಪಾಯವು ಒಂದುಗುವುದೆಂದು ಸಂದೇಹ ಉಂಟಾದಲ್ಲಿ ಉಪಾಯಾಂತರಗಳಿಂದ ಅಂಥವರನ್ನು ಒಡನೆಯೇ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು. ಈ ಮಟ್ಟಕ್ಕಾದರೂ ಬಿಡುವಾಯ್ತಲ್ಲ ನಿನಗೆ, ಅದೇ ಖುಷಿ ನನಗೆ. ರಾಮು ಬರೋದಕ್ಕೂ ಮುಂಚೆ ಈ ರೀತಿಯಲ್ಲಿ ಸಿಗ್ತಾ ಇದ್ದೆ ನನಗೆ. ಬಿಡಿ ಮಾವಯ್ಯ, 2 ಕೆಲಸದಲ್ಲೂ ನಂಗೆ ವ್ಯತ್ಯಾಸ ಇಲ್ಲ. ಆಫೀಸ್ ಕೆಲಸ ಆದರೆ ಏನು, ದೇಸಾಯಿ ಮನೆ ಅಂದರೆ ನನ್ನ ಮನೆ ಕೆಲಸ ಮಾಡೋದ್ರಲ್ಲಿ ನನಗೇನು ಸಂಕೋಚ ಇಲ್ಲ. 2 ಕೆಲಸದಲ್ಲೂ ನಂಗೆ ಸಂತೋಷನೇ. ಮಾವಯ್ಯ, ಟೀ ಓಕೆನಾ? ಸಕ್ಕರೆ ಸರಿ ಇದೆಯಾ? ನೀ ಮಾಡಿದ ಮೇಲೆ ಜಾಸ್ತಿ ಹೆಂಗಮ್ಮಾಗತ್ತೆ. ಅಪ್ಪ, ಸದ್ಯ ನಾನಂತೂ ಹೆದರ್ಬಿಟ್ಟಿದ್ದೆ. ಆ ಸಾಧನ ಬಂದು ಬೆಳಗ್ಗೆನೆ ನನ್ನ ತಲೆ ತಿಂದ್ಬಿಟ್ಲು ಮಾವಯ್ಯ. ಆ ಟೆನ್ಷನ್ ಅಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ನೇನೋ ಅನ್ಕೊಂಡೆ. ಅದು ನಾನು ಏನಂತೆ, ಅವಳು ಅಪ್ಪುನ ತಿಂಡಿ ಕರಿಯೋಕ್ ಹೋಗಿದ್ದಾಳೆ, ಅವನೆಲ್ಲೂ ಕಂಡಿಲ್ಲ. ಅವಳು ಮಲೇಷ್ಯಾಗ್ ಹೊಟ್ಟೋದ ಅಂತ ರಂಪ ಮಾಡಾಕ್ಬಿಟ್ಲು ಮಾವಯ್ಯ. ಅಲ್ಲ ಮಾವಯ್ಯ, ಮಲೇಷ್ಯಾಗ್ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ನಾನ್ ಬಿಟ್ಬಿಡ್ತೀನ? ನಾನ್ ಹೋಗೋಕ್ಬಿಟ್ರು ನೀವ್ ಬಿಡ್ತೀರಾ? ಬಿಡೋದ? ಹೆಸರೆತ್ತದಕ್ಕೂ ಬಿಡೋದಿಲ್ಲ ನಾನು. ಅಯ್ಯ, ಅಲ್ವಾ ಮತ್ತೆ ಮಾವಯ್ಯ, ಅಪ್ಪು ಎಲ್ಲಿ ಹೋದ? ಅದೆಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ನಮ್ಮ, ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಹೌದೌದು, ಹೇಳಿ ಹೋಗೋ ಹಾಗಿದ್ದಿದ್ರೆ ನಾವು ಕೇಳೋದಕ್ಕೂ ಮುಂಚೆ ಅವನೇ ಹೇಳಿರ್ತಾ ಇದ್ದ ಅಲ್ವಾ ಮಾವಯ್ಯ? ಕೇಳೋದೆಲ್ಲ ಬೇಡ ಬಿಡಿ. ನಿಜಾನೇ, ಈಗ ಅವನು ಮುಂಚಿನ ಥರ ಇಲ್ಲ ಕಣಮ್ಮ. ಅಂದ್ರೆ ಅಂದ್ರೆ ಈಗ ನಿನ್ಗೊಂದು ಗುಟ್ಟು ಹೇಳ್ತೀನಿ. ಗುಟ್ಟ? ನಿನ್ನೊಬ್ಳಿಗೆ ಮಾತ್ರ ಹೇಳ್ತೀನಿ. ನೀನೀಗ ಅವನಿಗೆ ಹುಡುಗಿ ಹುಡ್ಕೋದಕ್ಕೆ ಪಡಬಾರ್ದು ಕಷ್ಟಪಡ್ತಿದ್ದೀಯಲ್ಲ, ಆ ಕೆಲಸದಿಂದಲೂ ಮುಕ್ತಿ ಕೊಡ್ತೀನಿ. ಅರ್ಥ ಆಗ್ಲಿಲ್ಲ. ಅವತ್ತು ಹೋಟ್ಲಲ್ಲಿ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಲ್ಲ, ಅವತ್ತೇ ಹೇಳಬೇಕು ಅಂದ್ಕೊಂಡೆ. ಅಂದರೆ ನೀನು ಯಾವ ಹುಡುಗಿನ ತಂದ್ರು ಅವನು ಸದ್ಯಕ್ಕೆ ಒಪ್ಪೋದಿಲ್ಲ ಅಂತ ನನಗೆ ಅರ್ಥ ಆಯ್ತು. ಹೌದು ಮಾವಯ್ಯ, ನನಗೂ ಅವತ್ತು ಗೊತ್ತಾಯ್ತು. ಅಪ್ಪು ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಅಂತ ಅವತ್ತೇ ನನಗೆ ಅರ್ಥ ಆಗಿದ್ದು. ಅದಲ್ಲ ಕಣಮ್ಮ, ಯಾರು ಅವನ ಗಮನ ಸೆಳೀತಿದ್ದಾರೆ ಅಂತ ನನಗೆ ಸಂಶಯ ಬಂದಿದೆ. ರಿಯಲಿ ಮಾವಯ್ಯ, ಎಂತ ಸುದ್ದಿ ಕೊಟ್ರಿ? ಅಂದ್ರೆ ನಮ್ಮಪ್ಪು ಯಾರನ್ನೋ ಪ್ರೀತಿಸ್ತಾ ಇದ್ದಾನ? ನೀನು ಸೀದಾ ಅಲ್ಲಿಗೆ ಹೋಗ್ಬೇಡ, ಸಂಶಯ. ಹಾಗಂತ ಅವನು ಕೇಳಿದ್ರೆ ಇಲ್ಲ ಅಂತಾನೆ, ಗೊತ್ತಲ್ಲ ಅವನ ಬಗ್ಗೆ. ಅಂದ್ರೆ ಮಾವಯ್ಯ, ಅಪ್ಪು ಪ್ರೀತಿಯಲ್ಲಿ ಬೀಳೋ ಚಾನ್ಸಸ್ ಇದೆಯಾ? ಅಂದ್ರೆ ಪಾಸಿಬಿಲಿಟೀಸ್ ಇದೆಯಾ? ಅದೇ ಹೇಳ್ತೀಯಮ್ಮ ನೀನು. ಪ್ರೀತಿಲಿ ಬೀಳ್ಲಿ ಬಿಡು, ತಪ್ಪೇನಿದೆ. ಪಕ್ಕ ಕ್ವಾಲಿಫೈಡ್ ಬ್ಯಾಚುಲರ್ ಅವನು. ನಾನು ನೋಡಿದ ಹುಡುಗಿನೇ ಮದುವೆ ಆಗಬೇಕು ಅಂತ ಹಟ್ಟಕ್ಕೆ ಬೀಳೋನಲ್ಲ ಈ ತಾತ. ರೂಪ, ಗುಣ, ಅಂತಸ್ತು, ಅದಕ್ಕಿಂತ ಮೇಲಾಗಿ ಮಗುನಂತ ಮನಸ್ಸು, ರಾಮ್ನಂತ ವ್ಯಕ್ತಿತ್ವ, ಅಂತ ಹುಡುಗ ಪ್ರೀತಿಲಿ ಬಿದ್ದು
ಸೀತೆ ಅಂತ ಒಳ್ಳೆ ಗೆದ್ದು ಬರಲಿ ಬಿಡು, ಅದಕ್ಕೆ ನನ್ನ ಆಶೀರ್ವಾದನೂ ಇದೆ, ಆ ಶ್ರೀರಾಮಚಂದ್ರನ ಆಶೀರ್ವಾದನೂ ಇದೆ. ರಾಮ, ಮಲೇಷ್ಯಾಗ್ ಬೇಗ ತಲುಪ್ತೀಯ ಅನ್ಕೊಂಡಿದ್ರೆ ಹುಡುಗಿನ ಹುಡುಕೊಂಡಿದ್ಯಾ? ಇಲ್ಲ ಇಲ್ಲ, ಇದನ್ನ ಹಾಗೆ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ವಿಷಯ ಏನು ಅಂತ ತಿಳ್ಕೊತೀನಿ.